ಒಂದು ಸುಂದರವಾದ ಬೆಳಿಗ್ಗೆ ಹಳ್ಳಿಯು ಸೂರ್ಯೋದಯದ ಮೃದು ಬೆಳಕಿನಲ್ಲಿ ಎಚ್ಚರಗೊಂಡಿತು. ಒಬ್ಬ ಪುಟ್ಟ ಹುಡುಗನು ಕಾರಿನಲ್ಲಿ ಹಳ್ಳಿಯ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದ. ಕಿಟಕಿಯಿಂದ ಹೊರಗೆ ನೋಡುತ್ತಾ ಮರಗಳು, ಹೊಲಗಳು, ಮನೆಗಳು ಸಾಗುತ್ತಿರುವುದನ್ನು ಕುತೂಹಲದಿಂದ ನೋಡುತ್ತಿದ್ದನು. ಕಾರು ಮುಂದೆ ಸಾಗುತ್ತಿದ್ದಂತೆ ದೂರದಲ್ಲಿ ಕುರಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಕುರಿಗಾಹಿಗಳನ್ನು ಹುಡುಗನು ಕಂಡನು. ಅವನ ಮನಸ್ಸಿನಲ್ಲಿ ಸಂತೋಷ ತುಂಬಿತು. ಅವನು ಕಾರನ್ನು ನಿಲ್ಲಿಸಲು ಹೇಳಿದನು. ಅಲ್ಲಿ ಒಬ್ಬ ಒಳ್ಳೆಯ ಕುರಿಗಾಹಿ ಮಾವನು ಹುಡುಗನನ್ನು ನೋಡಿ ನಗುತ್ತಾ ಸ್ವಾಗತಿಸಿದನು. ಅವನ ಹತ್ತಿರ ಒಂದು ಪುಟ್ಟ ನಾಯಿಮರಿ ಇತ್ತು. ಅದು ಕೇವಲ 1 ದಿನದ ಮರಿ, ತುಂಬಾ ಚಿಕ್ಕದು ಮತ್ತು ದುರ್ಬಲವಾಗಿತ್ತು. ಹುಡುಗನು ಕೈಮುಗಿದು ವಿನಯದಿಂದ ಕೇಳಿದನು, ಮಾವ, ಈ ನಾಯಿಮರಿಯನ್ನು ನಾನು ನೋಡಿಕೊಳ್ಳಬಹುದೇ? ಹುಡುಗನ ದಯೆಯನ್ನು ನೋಡಿ ಕುರಿಗಾಹಿ ಮಾವನು ಆ ನಾಯಿಮರಿಯನ್ನು ನಿಧಾನವಾಗಿ ಹುಡುಗನ ಕೈಗೆ ಕೊಟ್ಟನು. ಹುಡುಗನು ನಾಯಿಮರಿಯನ್ನು ಮನೆಗೆ ತಂದನು. ಆ ಮೊದಲ ರಾತ್ರಿ ಮೃದುವಾದ ದೀಪದ ಬೆಳಕಿನಲ್ಲಿ ಹುಡುಗನು ನಾಯಿಮರಿಗೆ ಮೊದಲ ಬಾರಿಗೆ ಆಹಾರ ಕೊಟ್ಟನು. ನಾಯಿಮರಿ ನಿಧಾನವಾಗಿ ಕುಡಿಯುತ್ತಾ ನಿದ್ರೆಗೆ ಜಾರಿತು. ಹುಡುಗನು ಪ್ರೀತಿಯಿಂದ ಅದನ್ನು ನೋಡುತ್ತಾ ಕುಳಿತಿದ್ದನು. ದಿನಗಳು ಕಳೆಯುತ್ತಾ ಹೋಯಿತು. ನಾಯಿಮರಿ ಈಗ ಮನೆಯ ಒಬ್ಬ ಸದಸ್ಯನಾಗಿತ್ತು. ಮನೆಯ ಒಳಗೆ ಅದು ಕುಟುಂಬದವರ ಜೊತೆ ಆಟವಾಡುತ್ತಿತ್ತು. ಅಮ್ಮ ನಗುತ್ತಾ ನೋಡುತ್ತಿದ್ದರು. ಅಪ್ಪ ಪ್ರೀತಿಯಿಂದ ತಲೆಗೆ ಕೈ ಹಾಕುತ್ತಿದ್ದರು. ನಾಯಿಮರಿ ಮನೆ ತುಂಬಾ ಓಡಾಡುತ್ತಾ ತನ್ನ ಬಾಲವನ್ನು ಅಲೆಯಿಸುತ್ತಾ ಎಲ್ಲರ ಮನಸ್ಸು ಗೆದ್ದಿತು. ಒಂದು ದಿನ ಹಳ್ಳಿಯ ಮಕ್ಕಳು ಎಲ್ಲರೂ ಸೇರಿದರು. ನಾಯಿಮರಿಯನ್ನು ಅವರು ತಮ್ಮ ಆಟಕ್ಕೆ ಸೇರಿಸಿಕೊಂಡರು. ಮಕ್ಕಳು ಚಪ್ಪಾಳೆ ತಟ್ಟಿದರು. ನಗು. ಒಂದು ದಿನ ನಾಯಿಮರಿ ಹಳ್ಳಿಯ ಹೊರಭಾಗದಲ್ಲಿ ಆಟವಾಡುತ್ತಿತ್ತು. ಆಗ ಅಚಾನಕವಾಗಿ ಕೆಲವು ಬೀದಿ ನಾಯಿಗಳು ಬಂದವು. ಅವು ಗಟ್ಟಿಯಾಗಿ ಭೋ ಎಂದವು. ನಾಯಿಮರಿ ಭಯದಿಂದ ನಿಂತುಕೊಂಡು ಆಳತೊಡಗಿಯಿಂದ ಚಿಕಿತ್ಸೆ ಪಡೆದ ನಂತರ ಹುಡುಗನು ನಾಯಿಮರಿಯನ್ನು ಜೋಪಾನವಾಗಿ ಮನೆಗೆ ಕರೆದುಕೊಂಡು ಬಂದನು. ನಾಯಿಮರಿ ಈಗ ಸುರಕ್ಷಿತವಾಗಿತ್ತು. ಅದು ಹುಡುಗನ ಮಡಿಲಲ್ಲಿ ಮಲಗಿ ಶಾಂತವಾಗಿ ಉಸಿರಾಡುತ್ತಿತ್ತು. ಅವನು ತನ್ನ ಸೈಕಲ್ ಮುಂದೆ ಒಂದು ಚಿಕ್ಕ ಬುಟ್ಟಿಯನ್ನು ಕಟ್ಟಿ ನಾಯಿಮರಿಗಾಗಿ ಒಂದು ಸುರಕ್ಷಿತ ಆಸನವನ್ನು ತಯಾರಿಸಿದನು. ಒಂದು ಸುಂದರವಾದ ಬೆಳಗ್ಗೆ ಹುಡುಗ ಮತ್ತು ನಾಯಿಮರಿ ಸೈಕಲ್ ಮೇಲೆ ಹೊರಟರು. ದಿನಗಳು ಕಳೆಯುತ್ತಾ ಹೋಯಿತು. ನಾಯಿಮರಿ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ಹೋಯಿತು. ಅದು ಬಲಿಷ್ಠ ನಾಯಿಯಾಗಿ. ಆದರೆ ಒಂದು ವಿಷಯ ಎಂದಿಗೂ ಬದಲಾಗಲಿಲ್ಲ: ಹುಡುಗ ಮತ್ತು ನಾಯಿಯ ಸ್ನೇಹ. ಕಾಲದೊಂದಿಗೆ ಅವರು ಕೇವಲ ಹುಡುಗ ಮತ್ತು ನಾಯಿ ಮಾತ್ರ ಅಲ್ಲ, ಅವರು ಜೀವಮಾನ ಪೂರ್ತಿ ಒಳ್ಳೆಯ ಸ್ನೇಹಿತರಾದರು.